ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಏನಿದೆ ಅದು ಫಿನಾಲೆ ನಮ್ಮ ರಾಮನಗರದಲ್ಲಿ ನಡೀತಾ ಇದೆ. ಸೊ ಇವತ್ತಿರೋದು ಫಿನಾಲೆ. ಸೊ ಹಾಗಾಗಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫಿನಾಲೆ ನೋಡೋಣ ಅಂತ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಂದು ಸ್ನಾನ ಆಯಿತು, ಮೇಕಪ್ ಕೂಡ ಮಾಡಿದ್ದಾಯಿತು. ಮಿನಿಮಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ, ಸಿಂಪಲ್ ಆಗಿ. ಆ್ಯಂಡ್ ನಾನಿವತ್ತು ವೇರ್ ಮಾಡ್ತಾ ಇರೋದು ಔಟ್ಫಿಟ್ ಬಂದು ಇದೊಂದು ಶರ್ಟ್ ಮಧ್ಯ ಈ ರೀತಿ ಥ್ರೆಡ್ಡಲ್ಲಿ ವರ್ಕ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದೊಂದು ಶರ್ಟು. ಏನಂದರೆ ಚೈನೀಸ್ ಕಾಲರ್ ಬರುತ್ತಲ್ಲ ಆ ಥರದ್ದು. ಇದಕ್ಕೆ ಪ್ಯಾಂಟು ಜೀನ್ಸ್ ಹಾಕೊಳ್ಳೋಣ ಅಂತ ಅನ್ಕೊಂಡ, ಬಟ್ ಸಿಕ್ಕಾಪಟ್ಟೆ ಶೆಕೆ ಇರೋದ್ರಿಂದ ಜೀನ್ಸ್ ಬೇಡ, ಈ ರೀತಿ ಇರಲಿ, ಟ್ರೌಸರ್ಸ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನ ಮ್ಯಾಚ್ ಮಾಡಿದ್ದೀನಿ. ಬ್ಲ್ಯಾಕ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಆದರೆ ಗ್ರೇ ಇದೆ ನನ್ನ ಹತ್ರ. ಗ್ರೇ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ನೋಡೋಣ ವೇರ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತೀನಿ ಏನು ಅಂತ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು, ಲಿಶು, ಮಹಿ 3 ಜನನು ರೆಡಿ ಆಗಿಬಿಟ್ಟು ಹೊರಡ್ತೀವಿ. ಸೊ ಬನ್ನಿ ಔಟ್ಫಿಟ್ ಚೆಕ್ ಮಾಡೋಣ ಹೇಗೆ ಕಾಣಿಸುತ್ತೆ ಏನು ಅಂತ. ಓಕೆ ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಗೆ ಕಾಣಿಸ್ತಿದ್ದೀನಿ ಅಂತ ನೀವೇ ಹೇಳಬೇಕು. ಸೊ ಇದು ಫುಲ್ ಸ್ಲೀವ್ಸ್ ಇರೋದ್ರಿಂದ ಏನೇ ಎತ್ಕೋತೀನಿ ಇರು. ಫುಲ್ ಸ್ಲೀವ್ಸ್ ಇರೋದ್ರಿಂದ ಹೀಗೆ ಬಿಡಲಾ ಅಥವಾ ಹೀಗೆ ಹಾಫ್ ಸ್ಲೀವ್ಸ್ ಥರ ಹಿಂಗೆ ಕಟ್ಕೊಳ್ಳ ತಗೊಳ್ಳೋಣ, ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಹೇರ್ನ ಫ್ರೀ ಬಿಟ್ಟಿದ್ದೀನಿ. ಸ್ವಲ್ಪ ಕೂದಲು ಒದ್ದೆ ಇದೆ, ತೇವ ಇದೆ ಇಲ್ಲೆಲ್ಲ. ಕೂದಲು ಒದ್ದೆ ಇದೆ, ಹಾಗಾಗಿ ಸ್ವಲ್ಪ ಹೇರ್ ಫ್ರೀ ಬಿಟ್ಟಿದ್ದೀನಿ. ನೋಡೋಣ ಆಮೇಲೆ ಕಟ್ಕೊಬಿಡ್ತೀನಿ. ಇದು ಚೆನ್ನಾಗಿದೆಯಾ ಬನ್ನಿ. ಲಿಶಾನ್ನು ಕೂಡ ರೆಡಿ ಮಾಡಿಸಿದ್ದಾಯ್ತು. ಹಾಯ್ ಮಾಡಿ ಲಿಶು. ಹಾಯ್, ಐ ಲವ್ ಯು. ಫುಲ್ ಸ್ವೆಟ್ ಆಗ್ತಾ ಇದೀವಿ ನಾವಿಬ್ರು. ಫ್ಯಾನ್ ಆನ್ ಮಾಡಿಲ್ಲ. ಫ್ಯಾನ್ ಆನ್ ಮಾಡೋದು ಒಂಥರ ಗುರ್ರ ಅಂತ ಸೌಂಡ್ ಬರುತ್ತೆ, ನಿಮ್ಗೆ ಅದು ಇರಿಟೇಟ್ ಆಗುತ್ತೆ ಅಂತ. ಆ್ಯಂಡ್ ಲಿಶಾನ್ಗೆ ಬ್ಲೂ, ನಾನು ಲಿಶು ಇಬ್ರು ಬ್ಲೂನೇ ಹಾಕೊಂಡಿದ್ದೀವಿ. ಸ್ವಲ್ಪ ಇದು ಡಾರ್ಕ್ ಬ್ಲೂ, ನಂದು ಲೈಟ್ ಸ್ಕೈ ಬ್ಲೂ ಥರ ಕಾಣಿಸ್ತಾ ಇದೆ. ಫೈನಲಿ ರೆಡಿ ಲಿಶಾಂತ್. ಹೊರಡೋಣವಾ ಈಚೆ? ಆಚೆ ಹೋಗೋಣ ನಾವು. ಅವ್ನಿಗೆ ಆಚೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಹೋಗಬೇಕು ಅಂತ ನನಗೆ ಪ್ಲ್ಯಾನೇ ಇರಲಿಲ್ಲ. ಫುಲ್ ಸುಸ್ತಾಗ್ಬಿಟ್ಟಿತ್ತು ನನಗೆ. ನಿಮಗೆ ಗೊತ್ತಿರೋ ಹಾಗೆ ನನಗೆ ಪೀರಿಯಡ್ಸ್ ಇತ್ತಲ್ಲ, ಸೊ ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ನೆನ್ನೆ ಮಹಿ ಕೇಳಿದ್ರು ಪಾಸ್ ತಗೊಳ್ಳ ಅಂತ. ಅಂದರೆ ಪಾಸ್ಗೇನು ಅಮೌಂಟ್ ಏನು ಕೊಡೋ ಆಗಿಲ್ಲ, ಫ್ರೀ ಪಾಸ್ ಕೊಡ್ತಾಯಿದ್ರು. ಅಂದರೆ ಫ್ರಂಟ್ ಸೀಟಲ್ಲೆಲ್ಲ ಕೂತ್ಕೊಳ್ತಾರೆ ನೋಡಿ, ಸೊ ಅಲ್ಲಿ ತಗೊಳ್ಳ ಅಂತ ಹೇಳಿದ್ರು. ನನಗೆ ಮೂಡೇ ಇರಲಿಲ್ವಲ್ಲ. ಸೊ ಅಯ್ಯೋ ಯಾರು ಹೋಗ್ತಾರೆ ಅಲ್ಲಿಗೆ, ಟಿ ವಿಲೋ ನೋಡ್ಕೊಂಡ್ರೆ ಆಯಿತು ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ. ಬಟ್ ಇವತ್ತು ಬೆಳಗ್ಗೆ ಎದ್ದಾಗ ಯಾಕೋ ಹೋಗಬೇಕು, ನಮ್ಮ ರಾಮನಗರದಲ್ಲೇ ಆಗ್ತಾ ಇದೆ. ಅದು ನಮ್ಮ ಮನೆಗೂ ಫೀಲ್ಡ್ಗೂ ತುಂಬ ಹತ್ರನೇ ಇರೋದು, ಸ್ವಲ್ಪ ದೂರ ಅಷ್ಟೇ ಇರೋದು. ಸೊ ಹಾಗಾಗಿ ಏನಕ್ಕೆ ಹೋಗಬಾರ್ದು, ನಮ್ಮೂರಲ್ಲೇ ಆಗ್ತಾ ಇದೆ ಅಲ್ವಾ ಅಂತ ಹೇಳಿ ನಾನು ಹೋಗೋಣ ಅಂತ ಅಂದೆ. ಸೊ ನೋಡೋಣ, ಪಾಸ್ ಇಲ್ಲದೇನೂ ಹೋಗ್ಬೋದಾ ಅದು ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ರೆಡಿಯಾಗಿ ನಿಂತಿದ್ದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಪಾಸ್ ಇಲ್ಲದೇನೂ ಹೋಗ್ಬೋದಾ, ಒಳಗಡೆ ಎಂಟ್ರಿ ಕೊಡ್ತಾರಾ ಇಲ್ವಾ ಅಂತ. ಸೊ ನೋಡೋಣ. ನಮ್ಮ ರಾಮನಗರದವರು ಅಂದಮೇಲೆ ಕೊಡದೇ ಇರ್ತಾರ, ಹೋಪ್ಸ್ ಕೊಟ್ಟರೆ ಒಳ್ಳೆಯದು. ಮೇ ಬಿ ತುಂಬ ಜನ ಸೇರ್ಕೊಂಡಿರ್ತಾರೆ ಇಷ್ಟೊತ್ತಿಗೆ. ಸೊ ಬೆಳಿಗ್ಗೆಯಿಂದ ಫುಲ್ ರಿಹರ್ಸಲ್ ಮಾಡ್ತಾಯಿದ್ರು. ನಾನು ಅದನ್ನೇನು ಕ್ಯಾಪ್ಚರ್ ಮಾಡಲಿಲ್ಲ, ಸುಮ್ಮನೆ ಹಂಗೆ ಸ್ವಲ್ಪ ಟೌನ್ ಕಡೆ ಹೋಗೋದಿತ್ತು. ರಿಹರ್ಸಲ್ ಮಾಡ್ತಾಯಿದ್ರು, ದೂರದಿಂದನೇ ನೋಡಿದ್ವಿ. ಆ್ಯಂಡ್ ಇವಾಗ ಎಲ್ಲ ಸ್ಟಾರ್ಟ್ ಆಗಿರುತ್ತೆ, ಹೊರಡಬೇಕು. ಕಾಫಿಗೆ ಇಟ್ಟಿದ್ದೀನಿ, ಸ್ವಲ್ಪ ತಲೆ ದಿಮ್ಮಂತಿತ್ತು, ಅದು ಸೌಂಡ್ ಬೇರೆ ಇರುತ್ತಲ್ವ, ಹಾಗಾಗಿ ಕಾಫಿ ಎಲ್ಲ ಕುಡ್ಕೊಂಡು ಅದಾದ್ಮೇಲೆ ಹೊರಡೋಣ ಅಂತ ನಾನು ಲಿಶಾಂತ್ ಇಬ್ಬರು ರೆಡಿ ಆಗಿದ್ದೀನಿ. ಮಹಿ ಬಂದಮೇಲೆ ಹೊರಡೋಣ. ಅಷ್ಟರಲ್ಲಿ ಕಾಫಿ, ಲಿಶಾಂತ್ಗೆ ಹಾಲು ಇಬ್ರು ಕುಡಿದ್ಬಿಟ್ಟು ಹೊರಡೋಣ. ಬಾಯ್. ನನಗೆ ಹಾಫ್ ಸ್ಲೀವ್ಸ್ ಚೆನ್ನಾಗಿ ಕಾಣಿಸ್ತಿದ್ಯಾ, ಫುಲ್ ಸ್ಲೀವ್ಸ್ ಚೆನ್ನಾಗಿ ಕಾಣಿಸ್ತಿದ್ಯಾ?
ಸೊ ಒಂದ್ಸಲ ಮಿರರ್ ಮುಂದೆ ನಿಂತ್ಕೊಂಡು ನೋಡ್ತೀನಿ. ಆ್ಯಂಡ್ ನಾನು ಬಟರ್ಫ್ಲೈ ಇಯರಿಂಗ್ಸ್ ಹಾಕೊಂಡಿದ್ದೀನಿ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಗೋಲ್ಡ್ ಇಯರಿಂಗ್ಸ್ ಥರನೇ ಕಾಣಿಸ್ತಾ ಇದೆ. ಅವ್ನಿಗೆ ಈಗ ಹೊರಗಡೆ ಹೋಗ್ಬೇಕಷ್ಟೇ. ಆ್ಯಂಡ್ ಸಿಕ್ಕಾಪಟ್ಟೆ ಸ್ವೆಟ್ ಆಗಿದ್ದೀವಿ ಇಬ್ರು ಹೇಗೆ ಕಾಣಿಸ್ತಾ ಇದ್ದೀವಿ ಅಮ್ಮ ಮಗ? ಶುಭರಾಗ. ಓಕೆ ಗಾಯ್ಸ್, ನಾವು ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಬಾಯ್ ಬಾಯ್ ಟಾಟಾ ಬಾಯ್. ಕಾಫಿ ಮಾಡಿದ್ದಾಯಿತು, ಕಾಫಿ ಕುಡಿದುಬಿಟ್ಟು ಹೊರಡ್ತೀನಿ. ಆ್ಯಂಡ್ ನಾನು ಐಬ್ರೋ ಬೇರೆ ಮಾಡಿಸಿಲ್ಲ ಅಲ್ವಾ, ಒಂಥರ ಕಾಣಿಸುತ್ತೆ ಅಂದ್ಕೊಂಡೆ, ಬಟ್ ಸ್ಟಿಲ್ ಓಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಇದು ಬಟರ್ಫ್ಲೈ ಇಯರಿಂಗ್ಸ್ ಹಾಕಿದ್ದೀನಿ ಗೈಸ್. ಇದು ನೋಡೋದಕ್ಕೆ ಸೇಮ್ ಒಳ್ಳೆ ಗೋಲ್ಡ್ ಇಯರಿಂಗ್ಸ್ ಥರನೇ ಕಾಣಿಸ್ತಾ ಇದೆ. ನೆಕ್ಸ್ಟು ನಾನೇನಾದರೂ ಡೆಫಿನೆಟ್ಲಿ ನಾನು ಇದೇ ಥರ ಒಂದು ಗೋಲ್ಡ್ ಇಯರಿಂಗ್ಸ್ನ ತೊಗೊಳ್ತೀನಿ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೇಮ್ ಒಳ್ಳೆ ಗೋಲ್ಡ್ ಹಾಕ್ಕೊಂಡಿರೋ ಫೀಲ್ ಆಗ್ತಾ ಇದೆ ನನಗೆ. ಆ್ಯಂಡ್ ಹಣೆಗೇನು ಹಾಕ್ಕೊಂಡಿಲ್ಲ ಅಂತ ಹೇಳಬೇಡಿ. ಸೊ ಸ್ವಲ್ಪ ವೆಸ್ಟರ್ನ್ ಡ್ರೆಸ್ ಅಲ್ವಾ, ಹಾಗಾಗಿ ಹಾಕ್ಕೊಂಡಿಲ್ಲ ಅಷ್ಟೇ. ಆ್ಯಂಡ್ ತಾಳಿ ಹಾಕ್ಕೊಂಡಿದ್ದೀನಿ, ಕಾಣಿಸಲ್ಲ ಅಷ್ಟೇ. ತಾಳಿ ಹಾಕ್ಕೊಂಡಿದ್ದೀನಿ, ಕಾಲುಂಗ್ರನೂ ಹಾಕ್ಕೊಂಡಿದ್ದೀನಿ, ಕುಂಕುಮ ಅದೇನೋ ಹಾಕ್ಕೊಂಡಿಲ್ಲ ಅಷ್ಟೇ. ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಹೊರಡೋಣ. ಇವತ್ತು ಆಲ್ಮೋಸ್ಟ್ ಎಲ್ಲರೂ ಬ್ಲೂ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಎಂಟ್ರಿ ಆಗಿದ್ದೀವಿ ನಾವು. ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. 5 ಗಂಟೆಗೆ ಅಂದರು, ಬಟ್ ಸ್ಟಿಲ್ 7 ಕಾಲಾಗಿದೆ, ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಚಿನ್ನು ಪಾಪ್ಕಾರ್ನ್ ತಗೋತಿದ್ದಾಳೆ. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್, ಸ್ವೆಟ್ ಆಗ್ತಾ ಇದ್ದೀವಿ ಅಷ್ಟೇ. ಏನೇ ಹಾಯ್ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇದ್ದೀವಿ. ಎಲ್ಲರೂ ಒಂದು ಕಡೆ ಕೂತ್ಕೊಂಡು ನೋಡೋಣ ಪ್ರೋಗ್ರಾಮ್. ಓಕೆ ಗೈಸ್, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ನೋಡಿ, ಸ್ಟೇಜ್ ಅಲ್ಲೇ ಇದೆ, ರೆಡಿ ಮಾಡ್ತಿದ್ದಾರೆಲ್ಲ. ಚಿರುಮುರಿ, ಚಿನ್ನು ಪಾಪ್ಕಾರ್ನ್ ತೊಗೊಂಡ್ಲು. ಇಲ್ಲಿ ಚಿರುಮುರಿ ಇದೆ, ಚಿರುಮುರಿ ತೊಗೊಂಡ್ರು. ನಿಶಾಂತ್ ಏನು ತಿಂತಿದ್ದಾನೆ? ಕಡಲೆಪುರಿ ತಿಂತಿದ್ದಾನೆ ನಿಶಾಂತ್. ಕಾಣಿಸುತ್ತಲ್ಲ ಇದು ಬೇಕು. ಕೇಳಿಸಲ್ಲ ಮಾತಾಡೋದ್ರು. ಓಕೆ, ಫ್ರಂಟೇ ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ಸೀಟ್ ಸಿಕ್ತು ಗೈಸ್, ಖುಷಿ ಆಗ್ತಿದೆ ನನಗೆ ಗೈಸ್. ಫೈನಲಿ ಸೀಟ್ ಸಿಕ್ತು, ಕೂತಿದ್ದೀವಿ. ಎಲ್ಲ ಹೆಣ್ಮಕ್ಳೇ ಬಂದಿದ್ದೀವಿ. ನಿಶಾಂತ್ ಒಬ್ಬ ಇದ್ದಾನೆ. ನಿಶಾಂತ್ ಇಲ್ಲಿ ಹಾಯ್ ಮಾಡು. ಹಾಯ್. ಕೂತಿದ್ದೀವಿ. ನಿಶಾಂತ್ಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸು. ನೋಡ್ತಾವನೆ ಸೈಲೆಂಟಾಗಿ ಕೂತ್ಕೊಂಡು. ಇನ್ನೇನು ಸ್ಟಾರ್ಟ್ ಆಗ್ತಿದೆ ಗೈಸ್. ಬೆಟ್ಟ ಗುಡ್ಡಗಳು ಮಧ್ಯದಲ್ಲಿ ಆರಾಮಾಗಿದ್ದೀರಪ್ಪ. ಜೋಶೆ ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಈಗೆಲ್ಲ 2 ಕೈ ಮೇಲೆ ಹಾಕ್ಬಿಟ್ಟು ಚಪ್ಪಾಳೆ ತಟ್ಬೇಕು. ನೋಡೋಣ, ಜೋಶ್ ನೋಡೋಣ. ಹೌದು, ಬರ್ಲಿ ಚಪ್ಪಾಳೆ ಬರ್ಲಿ. ಕ್ಲಾಪ್ಸ್ ಮಾಡು ಲಿಶು, ಕ್ಲಾಪ್ಸ್. ಎಲ್ಲಿ ಕೂಡ ಲಿಶು ಡ್ಯಾನ್ಸ್ ಮಾಡೆ. ಮಾಡು ಡ್ಯಾನ್ಸ್.
ಏನು ಗೊತ್ತಾ, ಎಲ್ಲ 2-3 ಚೇರ್ ಹಾಕೊಂಡು ನಮ್ಗೆ ಕಾಣಿಸ್ತಾನೆಲ್ಲ ಸ್ಟೇಜು. ಎಷ್ಟು ಕ್ಲಿಯರಾಗಿ ಕಾಣಿಸ್ತಿತ್ತು ಗೊತ್ತಾ ಸ್ಟೇಜು. ಮೊದಲು ಎಲ್ಲ 4 ಚೇರ್ ಹಾಕೊಂಡು ಕೂತ್ಕೊಬಿಟ್ಟವ್ರೆ, ಏನೂ ಕಾಣಿಸ್ತಾ ಇಲ್ಲ. ಈಗ ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು 4 ಚೇರ್ ಹಾಕೊಂಡು ಕೂತ್ಕೋಬೇಕು ಅಂತ ಅನ್ನಿಸ್ತಿದೆ. ಪಾಪ ಹಿಂದೆ ಇರೋರಿಗೆ ಏನೂ ಕಾಣಿಸಲ್ಲ ಅಂತ ಹೇಳಿ ಒಂದೇ ಚೇರಲ್ಲಿ ಕೂತಿದ್ದೀನಿ. ಬಟ್ ನನ್ನ ಮುಂದೆ ಕೂತಿರೋರು ನಮ್ಮ ಥರ ಥಿಂಕ್ ಮಾಡಲ್ಲ, ನಮಗೂ 4 ಚೇರ್ ಬೇಕು ಅನ್ನೋ ಥರ ಕೂತವ್ರೆ. ಏನೂ ಕಾಣಿಸ್ತಿಲ್ಲ. ಇದೊಂದು ಟಿ ವಿಲಿ ನೋಡ್ಕೋಬೇಕಾಗತ್ತೆ ಅಷ್ಟೇ. ಇಷ್ಟೊತ್ತರ ಬಂದು ಕಾಣಿಸ್ತಿಲ್ಲ ಅಂದರೆ ಬೇಜಾರಾಗುತ್ತಲ್ವಾ. ಗೊತ್ತಾ ಗೈಸ್, ಇವಾಗ ಚೇರ್ ಎತ್ಕೊಂಡು ಹೋಗ್ತಾ ಇದ್ದೀವಿ ನಾವು. 2-3 ಚೇರ್ ಎತ್ಕೊಂಡು ಕುತ್ಕೊಳ್ಳೋಣ ಅಂತ. 2-3 ಚೇರ್ ಹಾಕೊಂಡು ಕುತ್ಕೋತಾ ಇದ್ದೀವಿ ಗೈಸ್. ಕಾಣಿಸ್ತಿದ್ಯಾ ನೋಡಿ, ಎಷ್ಟು ಜನ ತುಂಬಿದವ್ರೆ. ಒಬ್ಬು ಎಲ್ಲ ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಇಷ್ಟೇನಾ ಜೋಶು, ಎಲ್ಲರೂ ಗಟ್ಟಿಯಾಗಿ ಕೂಗಾಕಿ ನೋಡೋಣ. ಇದು ರಾಮನಗರ ಪವರ್ ಅಂತಂದ್ರೆ ಇದು. ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಎಲ್ಲರೂ? ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ಇವತ್ತು ಎಂತ ದಿನ, IPL ಮ್ಯಾಚ್ ಇತ್ತು ಕೂಡ. ಇದು ನಿಜವಾದ ಅಭಿಮಾನ, ಪ್ರೀತಿ ಅಂದ್ರೆ. ಸೊ ನಿಜವಾಗ್ಲೂ ಇವತ್ತು ರಾಮನಗರದಲ್ಲಿ ಸೇರಿರುವಂತ ಅಷ್ಟು ಜನ ನಮ್ಮ ಪ್ರೀತಿ ಅಭಿಮಾನಿಗಳಿಗೆ ಕೋಟಿ 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 ಧನ್ಯವಾದಗಳು. ಹಾಗೆ ಒಂದ್ಸಲಿ RCBಗೆ ಪಟಾಕಿ ಅಬ್ಬಬ್ಬ, ಸೌಂಡು. ಬ್ರದರ್, ನೋ ಸಿಸ್ಟರ್, ಓನ್ಲಿ ಡಾಕ್ಟರ್. ನೀವು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ. ಈಗ ಅವ್ರು ಬರೀ ಹೇಳಿ ಸಾಕಾಯ್ತು. ಫೈನಲಿ ಬಂದವ್ರಿ ನೋಡಿ. ಸೀತಾರಾಮನ ಸುಂದರಿ ಬರ್ಲಿ ಚಪ್ಪಾಳೆ ರಚ್ಚುಗೆ. ರಚ್ಚು, ವೆಲ್ಕಮ್ ಟು ರಾಮನಗರ, ವೆಲ್ಕಮ್ ಟು DKD ಫಿನಾಲೆ. ಫಸ್ಟ್ ರಾಮನಗರಕ್ಕೆ ರಸಗುಲ್ಲ ಬಂದಷ್ಟು ಖುಷಿಯಾಗಿದೆ ನಮ್ಮ ಆಡಿಯನ್ಸ್ಗೆ. ಏನಪ್ಪ ಈ ವೇದಿಕೆಗೆ ನೀವು ನನಗೆ ತೆಗೆಯೋದೇ ಚಂದ ಅಲ್ವಾ? ಅಷ್ಟೇ, ನಿಮ್ಗಾಗಿ ಕಾಯ್ತಾ ಇರೋ. ನಮಸ್ಕಾರ ರಾಮನಗರ.
ನೋಡಿ ನೋಡಿ RCB ಫ್ಯಾನ್ ಈ ಸೀರಿಯಲ್ ನೋಡಿ ನಮಗೆ ಎಷ್ಟು ಖುಷಿ ಆಯ್ತು ಮ್ಯಾಚ್ ನೋಡ್ತಾರೆ. ರಾಮನಗರದ ಎಷ್ಟು ಹುಡುಗರ ಆಟಲಿ ಮತ್ತೆ ತಿತಿಲಿ, ತಿತಿಲಿ, ನೋಡ್ರಿ ಇಲ್ಲಿ. ತಿತಿಲಿ ಅಂತ ಹಾರಾಟ ನೋಡ್ರಿ ಇಲ್ಲಿ ಒಂಚೂರು. ಸೀರೆ ಉಟ್ಟಂತಹ ನಾರಿ ಇವತ್ತು DKD ಫಿನಾಲೆ ನಿಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಗೊತ್ತಾ ಈ ಕ್ರೇನ್ ಏನ್ ಕಾಣಿಸ್ತಿದೆ ಇದರಲ್ಲಿ ಶಿವರಾಜ್ ಕುಮಾರ್ ಸರ್ ಬರ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಬರ್ತಾರೆ ನೋಡಿ, ಕೆಳಗಡೆಯಿಂದ ಮೇಲ್ಗಡೆ ಬರ್ತಾರೆ. ತೋರಿಸ್ತೀನಿ ವೆಯ್ಟ್ ಮಾಡಿ ಗೈಸ್. RCB 172ಗೆ 3 ಔಟ್ ಆಗೋಗಿದೆ. ನೋಡಿ ಇವಾಗ ಶಿವರಾಜ್ ಕುಮಾರ್ ಎಂಟ್ರಿ ಇದೆ. ನಾವು RCB ನೋಡ್ತಾ ಇದೀವಿ. ಹಂಗೆ RCB ನೋಡೋದು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನೋಡೋದು, ಹೆಂಗೆ ನಾವು. ಶಿವರಾಜ್ ಕುಮಾರ್ ಸರ್ ಬಂದ್ರು, RCB 6 ಹೊಡೆದ್ರು. ರಾಮನಗರಕ್ಕೆ ಇವತ್ತು ಶಿವಣ್ಣನ ಆಗಮನ ಆಗಿದೆ. ಹೌದಾ? ಅಭಿಮಾನಿ ದೇವರುಗಳು ನಿಮ್ಮ ಎಂಟ್ರಿಗೆ ಹೋಗ್ತಾರೆ. ನೀವ್ ನೋಡಿದ್ರೆ ನಕ್ಷತ್ರ ತರ ಮೇಲಿಂದ ಎಂಟ್ರಿ ಕೊಟ್ಟಿದ್ದೀರಾ. ಮೈ ತುಂಬಾ ಅಷ್ಟು. ಫಸ್ಟ್ ಆಫ್ ಆಲ್ ರಾಮನಗರ ಜ್ಞಾಪಕ ಬರೋದು ಫಸ್ಟ್ ಶೋಲೆ. ಯಾಕಂದ್ರೆ ಈಗ ಲೋಕಲ್ಬೋದು ರಾಮನಗರ, ಮೈಸೂರು ಪಾಕು, ಬಿರಿಯಾನಿ ತುಂಬಾ ಫೇಮಸ್ ಇಲ್ಲಿ. ತುಂಬಾ ಯಾವ ರಾಮನಗರ ಬಂದು ತುಂಬಾ ಖುಷಿಯಾಗಿದೆ. ಇದು ಮಾಡ್ಲೆ ಅಂತ ಹೇಳಿ ಆಲ್ ದ ವೆರಿ ಬೆಸ್ಟ್ ಟು ಆಲ್ ಕೊರಿಯೋಗ್ರಾಫರ್ಸ್. ಅದು ಹಾಗೂ ಸರ್ಜನಾ, ಪೂಜಾ, ಅನನ್ಯ ಹಾಗೂ ಮೋಹಿತ್, ಹಾಗೂ ನಮ್ಮ ಸಿದ್ದೇಗೌಡ್ರು, ಆಮೇಲೆ ನಮ್ಮ ಕ್ಯೂಟ್ ಅಂಡ್ ಸ್ವೀಟ್ ಪ್ರೀತಾ. ಈ ಮೈಕೇನು ಆನೆ ಆಗ್ತಾ ಇಲ್ಲ, ನೀನ್ ಮಾತಾಡಿದ್ರೆ. ನಮಸ್ಕಾರ ರಾಮನಗರ. ಏನ್ ತಿಂದೆ? ಐಸ್ ಕ್ರೀಮ್ ತಿಂದ್ಯಾ? ಇನ್ನೊಂದ್ಸಲ ಹೇಳೋಲ್ಲ. ನಮಸ್ಕಾರ ರಾಮನಗರ. ನಮಸ್ಕಾರ ರಾಮನಗರ. 3 ವಿಕೆಟ್ ಔಟ್ ಆಗಿದೆ. 3 ವಿಕೆಟ್ ಹೋಯ್ತು. ಯಾರ್ಯಾರು ಔಟ್ ಆದ್ರು? CSK 3 ಔಟು. ಅದು ಎಷ್ಟಕ್ಕೆ ಗೊತ್ತಾ? ಎಷ್ಟು ರೀ? ಎಷ್ಟಕ್ಕೆ ಔಟು? 30ಕ್ಕೆ 3 ಔಟ್ ಆಗಿದ್ದಾರೆ. ಮೂವತ್ತಕ್ಕೆ 3 ಔಟ್. DKD ನೋಡೋದು ಕ್ರಿಕೆಟ್ ನೋಡೋದು, DKD ನೋಡೋದು ಕ್ರಿಕೆಟ್ ನೋಡೋದು.
ಸೊ ಆ ಥರ ಒಂದು ನಿಗದಿ ಬರ್ತಾ ಇದ್ದೀವಿ. ಟೈಮ್ ಎಷ್ಟು ಗೊತ್ತಾ? 10:30 ಆಗ್ತಿದೆ. ಇನ್ನೂ ಒಂದು ಪರ್ಫಾರ್ಮೆನ್ಸು ಆಗಿಲ್ಲ. ಕಾದು ಸಾಕಾಗೋಯ್ತು. ಊಟ ಬೇರೆ ಮಾಡ್ಕೊಂಡು ಬಂದಿಲ್ಲ. ಸೆಟ್ ಹಾಕಿದ್ದಾರೆ, ಆಗ್ತಾ ಇದ್ದಾರೆ. ಇನ್ನೂ ಅರ್ಧ ಗಂಟೆಯಿಂದನೂ ಸೆಟ್ ಆಗ್ತಾನೇ ಇದ್ದಾರೆ. ಇಷ್ಟೊಂದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದ ನೀನು? ನಾವು ಟಿ ವಿಲಿ ಏನು ನೋಡ್ತೀವಿ 5-5 ನಿಮಿಷದ್ದು ಏನೇನು ತೋರಿಸ್ತಾರೆ, ಅದಲ್ಲ. ಯಪ್ಪ ಎಷ್ಟು ಕಷ್ಟ ಗೊತ್ತಾ? 1 ಅವರ್ 2 ಅವರ್ ತಗೋತಾರೆ ಒಂದು ಸೆಟ್ ಹಾಕೋದಿಕ್ಕೇ. ಕೇಳಿಸೋಷ್ಟು ಹಾಕ್ತೀನಿ, ಕೇಳಿಸಲ್ಲ ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇ. ಇದೆ ಅಂತ ಅನ್ಸುತ್ತೆ. ಇವತ್ತು ಅವ್ರು ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಿಂತು ಇಷ್ಟು ಸಾವಿರಾರು ಜನರ ಮುಂದೆ ಇವತ್ತಿನ ಖುಷಿಯಲ್ಲ, ಮುಂದಕ್ಕೆ ಭವಿಷ್ಯವನ್ನ ನಾನು ನೋಡ್ಕೊಳ್ಳುವಂತ ಜವಾಬ್ದಾರಿನ ಹೊತ್ತಿದ್ದೀನಿ ಅಂತ ಅವರು ಬಹಳ ಸರಳವಾಗಿ ಹೇಳಿದ್ರು. ಆದ್ರೆ ನಾವು ಅಷ್ಟು ಟೈಮ್ ಎಷ್ಟು ಗೊತ್ತಾ? 11:30 ಆಗಿದೆ. ಮನೇಲಿ ನಾನೇನು ಮಾಡಿರಲಿಲ್ಲ. ಇಷ್ಟೊಂದು ಲೇಟ್ ಆಗುತ್ತೆ ಅಂದ್ಕೊಂಡಿದ್ದಿಲ್ಲ ನಾನು. ಬಟ್ ನಿಶಾಂತ್ ಬೇರೆ ಅಳಿತಾ ಇದ್ದ, ಅವನಿಗೆ ನಿದ್ದೆ ಬೇರೆ ಬರ್ತಾ ಇತ್ತು. ಅವ್ನಿಗೆ ಹೊಟ್ಟೆ ಅಷ್ಟವಾಗುತ್ತಲ್ಲ ಅಂತ ಅಂದ್ಬಿಟ್ಟು ಅರ್ಧದಲ್ಲೇ ಕರ್ಕೊಂಡು ಬಂದೆ. ಸೊ ಇಲ್ಲಿ ಪಾರ್ಸಲ್ ತಗೊಂಡು ಮನೆಗೆ ಹೋಗಿ ಊಟ ಮಾಡ್ತೀವಿ. ಆಲ್ರೆಡಿ ಲೇಟ್ ಆಗಿದೆ ಅಲ್ಲ, ಪಾರ್ಸಲ್ ತಗೊಂಡು ಮನೆಗೆ ಹೋಗ್ತೀವಿ ಅಲ್ವಾ ನಿಶಾಂತ್? ಮನೆಗೆ ಬಂದ್ವಿ. ನಿಶಾಂತ್ಗೆ ಊಟ ಮಾಡಿಸಿದೆ, ಬಿರಿಯಾನಿ ಮತ್ತು ಇದು ಚಿಕನ್ದು ಏನೋ ಗ್ರೇವಿ, ಹೆಸರು ಗೊತ್ತಾಗ್ತಿಲ್ಲ ನನಗೆ. ಟೈಮು 12 ಗಂಟೆ. ಫುಲ್ ಪರ್ಫಾರ್ಮೆನ್ಸ್ ಮುಗಿಯೋವರೆಗೂ ಇರೋದಕ್ಕೆ ಆಗಲಿಲ್ಲ, ಬಿಕಾಸ್ ನಿಶಾಂತ್ ಇದ್ದಾನೆ ಅಂತ. ಅವನಿಲ್ಲ ಅಂದಿದ್ದರೆ ಆರಾಮ್ಸೆ ಎಲ್ಲ ಮುಗಿಸ್ಕೊಂಡೇ ಬರ್ತಾಯಿದ್ದೆ ಮನೆಗೆ. ಸೊ ಅವನಿರೋದ್ರಿಂದ ನಮ್ಮ ಹೆದರ್ಕೋಬಾರ್ದು. ಫಿಲಮ್ ಹಾಕಿದ್ದಾರೆ ದೇವದು, ಅದಕ್ಕೆ ಬಾಯಲ್ಲಿ ಚೇಂಜ್ ಮಾಡ್ತೀನಿ. ಲಾಯ್ಲಾ ಹೋಯ್ತು. ಸೊ ನೀರು ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೀನಿ. ಲಾಯ್ಲಾಯ್ ಅಂದರೆ ಹೆದರ್ಕೋತೀಯ? ಲಾಯ್ಲಾಯ್ ಬೇಕಾ? ಲಾಯ್ಲಾಯ್ ಹಾಕ್ಬೇಕಾ? ಲಾಯ್ಲಾಯ್ ಅಂತ ಹೆದರ್ಕೋತಿದ್ಯಲ್ಲ, ಲಾಯ್ಲಾಯ್ ಬೇಕಾ? ಅಯ್ಯೋ, ಇದೊಂದು ಅಡ್ವರ್ಟೈಸು. ಈ ಬಿಲ್ಡಿಂಗ್ ಇಂದ ಮೇಲೆ ಜಂಪ್ ಮಾಡಕ್ಕೆ ನಿಮಗೆ DKDಲಿ ಯಾರು ವಿನ್ನರ್ ಆಗಬೇಕು ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ಹರ್ಷ ಮತ್ತು ಅವಳ ಹೆಸರು ಇನ್ನೂ ಬಾಯಿಗೆ ಬರ್ತಾಯಿಲ್ಲ. ಅಯ್ಯೋ ತುದಿ ನಾಲ್ಗೆಲ್ಲಿದೆ, ಬರ್ತಾನೆ ಇಲ್ಲ ಹೆಸರು. ನಂದು
ನಂದು ಮತ್ತು ಹರ್ಷ. ಅದು ಬಿಟ್ಟರೆ ಇನ್ನೊಬ್ಬ ಇದನ್ನಲ್ಲ, ಅಪ್ಪು ಸರ್ದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ನೋಡಿ, ಅವನ ಹೆಸರು ಬರ್ತಾಯಿಲ್ಲ ನನಗೆ. ಅವರಿಬ್ಬರಲ್ಲಿ ಯಾರಾದರೂ ನನಗೆ ಸಿಕ್ಕಾಪಟ್ಟೆ ಖುಷಿ ಇತ್ತು. ಆ್ಯಂಡ್ ನಾನು ಒಂದೇ ಒಂದು ಎದುರುಗಡೆ ನೋಡ್ಬಿಟ್ಟೆ ಗೈಸ್. ಅದು ಏನು ಗೊತ್ತಾ, ವಿನ್ನರ್ ಆಗೋರು ಸ್ಟ್ಯಾಚ್ಯೂ ಇರುತ್ತೆ, ಫೋಟೋ, ಅದ್ರ ಮೇಲೆ ಬಟ್ಟೆ ಹಾಕಿದ್ರು. ಯಾರು ವಿನ್ನರ್ನ ಅನೌನ್ಸ್ ಮಾಡ್ತಾರೆ ಗೊತ್ತಾ, ಆ ಟೈಮಲ್ಲಿ ಆ ಬಟ್ಟೆ ಕೆಳಗಡೆ ಬೀಳುತ್ತೆ, ಆ ವಿನ್ನರ್ದು ಫೋಟೋ ಇರುತ್ತೆ, ಒಂದು 6-7 ಅಡಿ ಉದ್ದುದು ಫೋಟೋ. ಸೊ ಆ ಫೋಟೋ ಯಾರ್ದು ಅಂತ ನೋಡಿದ್ರೆ, ನಾನು ನೋಡಿದಾಗ ಆ ಫೋಟೋ ಯಾವುದಿತ್ತು ಗೊತ್ತಾ, ಅದೊಂದೇ ಸ್ಟ್ಯಾಚ್ಯೂ ಇದ್ದಿತ್ತು, ಯಾರ್ದು ಫೋಟೋ ಹಾಕಿರಲಿಲ್ಲ, ಅದೊಂದೇ ಫೋಟೋ. ಅವರು ಫೋಟೋ ನಿಲ್ಲಿಸ್ಬಿಟ್ಟು ಕವರ್ ಹಾಕ್ತಾ ಇರ್ತಾರೆ ಗೊತ್ತಾ, ಬಟ್ಟೆ ರೆಡ್ ಕಲರ್ದು ಬಟ್ಟೆ ಹಾಕ್ತಾಯಿದ್ರು. ಸೊ ಆ ಟೈಮಲ್ಲಿ ನಾನು ಹಿಂಗೆ ಟರ್ನ್ ಮಾಡಿ ನೋಡಿದಾಗ ಸಿದ್ದೇಗೌಡರು ಇದ್ದರು. ಅವ್ರು ವಿನ್ನರಾ, ಅವರು ಡಿಸರ್ವ್ ಇದ್ದಾರಾ, ಐ ಡೋಂಟ್ ನೋ. ನಾನು ಅಂದ್ಕೊಂಡೆ ಯಾರ್ದು ಫೋಟೋ ಹಾಕ್ತಿದ್ದಾರೆ, ಪರ್ಫಾರ್ಮೆನ್ಸ್ ಈಗ ಆಗ್ತಿರೋರ ಫೋಟೋ ಫಸ್ಟ್ ಬರ್ತಾರೇನೋ, ಅಂದರೆ ಸಿದ್ದೇಗೌಡರು ಫಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅದಾದಮೇಲೆ ಬೇರೆಯವ್ರ ಫೋಟೋ ಹಾಕ್ತಾರೆ, ಅವ್ರು ಬಂದು ಪರ್ಫಾರ್ಮ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅವ್ರ ಫೋಟೋ ನೋಡಿದ್ಮೇಲೆ ಸಿದ್ದೇಗೌಡರು ಫಸ್ಟ್ ಬರ್ತಾರೆ ಅಂತ ಅಂದ್ಕೊಂಡೆ. ಬಟ್ ಆದರೆ ಅವ್ರು ಬರಲಿಲ್ಲ, ಬೇರೆಯವ್ರು ಬಂದು ಪರ್ಫಾರ್ಮ್ ಮಾಡಿ ಹೊರಟ್ರು. ನಾನು ಇದೇನು ಇವ್ರು ಫೋಟೋ ಹಾಕಿದ್ದಾರೆ, ಇವ್ರು ನೋಡಿದ್ರೆ ಬೇರೆಯವ್ರು ಯಾರೋ ಬಂದು ಪರ್ಫಾರ್ಮ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು, ಅಂದರೆ ಇದು ವಿನ್ನರ್ ಫೋಟೋನಾ. ಅವರು ಚೀಟಿ ಬರೆದುಬಿಟ್ಟು ಯಾರು ಡ್ಯಾನ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡಿರೋದನ್ನ ಎಲ್ಲ ಓವರಾಲ್ ನೋಡಿಬಿಟ್ಟು ಕೌಂಟ್ ಮಾಡಿ ಆ ಡ್ಯಾನ್ಸ್ಗೆ ಇಷ್ಟಿಷ್ಟು ಮಾರ್ಕ್ಸು ಅಂತ ಹೇಳಿ ಚೀಟಿಲಿ ಬರೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ತಾಯಿದ್ರು. ಅಲ್ಲಿ ಜಡ್ಜಸ್ಗಳೆಲ್ಲ ಏನು ಹೇಳಿದ್ರು ಅಂದರೆ, ನಾವು ಯಾರಿಗೂ ಮೋಸ ಮಾಡೋದಿಲ್ಲ, ಈಗ ಪರ್ಫಾರ್ಮ್ ಏನು ಮಾಡ್ತಾರೋ ಅದ್ರ ಬೇಸ್ ಮೇಲೆ ನಾವು ವಿನ್ನರ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳೋದು. ಹಂಗೆ ಹೇಳಿದ್ಮೇಲೆ ಇನ್ನೂ ಅವ್ರು 4 ಜನ ಪರ್ಫಾರ್ಮೇ ಮಾಡಿರೋದೇ ಒಬ್ಬರು ಇಬ್ಬರು. ಅವರು ಚೀಟಿ ಬೌಲ್ಗೆ ಹಾಕಿರೋದು ಅಷ್ಟೇ. ಸಿದ್ದೇಗೌಡರು ಪರ್ಫಾರ್ಮ್ ಮಾಡಿಲ್ಲ, ಇನ್ನೂ ನಂದು ಹರ್ಷನೂ ಪರ್ಫಾರ್ಮ್ ಮಾಡಿಲ್ಲ, ಇನ್ನೂ ಚಿಕ್ಕ ಹುಡುಗರುಗಳು ಪರ್ಫಾರ್ಮ್ ಮಾಡಿಲ್ಲ. ಅದಂಗೆ ವಿನ್ನರ್ನ ಅನೌನ್ಸ್ ಮಾಡಿ ಆಲ್ರೆಡಿ ಸ್ಟ್ಯಾಚ್ಯೂ ಹಾಕಿದ್ದಾರೆ ಅವರು ಅಲ್ವಾ. ನಂಗೆ ಏನು ತಲೆ ಬುಡಾನೇ ಅರ್ಥ ಆಗ್ತಿಲ್ಲ ನನಗೆ ಗೈಸ್, ಏನು ಹೇಳಬೇಕು. ಸಿದ್ದೇಗೌಡರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಎಷ್ಟು ಅವರು ಫೈರ್ ಬ್ರ್ಯಾಂಡ್ ತೊಗೊಂಡಿದ್ದಾರೆ. ನಾನು DKDನ ಡೇ 1 ನೋಡ್ತಾ ಇದ್ದೀನಿ. ಅವನ ಹೆಸರೇನು ಭಯ ಬಿಡ್ತಾಯಿಲ್ಲ, ಸಿದ್ದೇಗೌಡರು. ಅವರು ಲಾಸ್ಟ್ ಮೂಮೆಂಟಲ್ಲಿ ಅವರು ಡ್ಯಾನ್ಸ್ನ ಇನ್ಕ್ರೀಸ್ ಮಾಡಿದ್ರು. ಡ್ಯಾನ್ಸ್ನ ಜಾಸ್ತಿ ಮಾಡೋದಕ್ಕೆ ಅಲ್ಲಲ್ಲಿ ಫೈರ್ ಬ್ರ್ಯಾಂಡ್ನ ತಗೊಳ್ತಾಯಿದ್ರು ಅಷ್ಟೇ. ಅದು ಬಿಟ್ಟರೆ ಎಷ್ಟು ಜನ ಡಿಸರ್ವ್ ಇದ್ದಾರೆ ಗಾಯ್ಸ್. ಸ್ವೆಟ್ ಆಗ್ತಾ ಇದ್ದೀನಿ. ಎಷ್ಟು ಜನ ಡಿಸರ್ವ್ ಇದ್ದಾರೆ ಗೊತ್ತಾ. ಅವರೆಲ್ಲ ಬಿಟ್ಬಿಟ್ಟು ಸಿದ್ದೇಗೌಡರು ನಂಗೆ ನಿಜ ಬೇಜಾರಾಯಿತು. ಬೇರೆಯವ್ರಿಗೆ ಖುಷಿ ಆಯಿತು ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಟಿಲ್ ನಂಗೆ ಬೇಜಾರಾಯಿತು. ಇನ್ ಕೇಸ್ ಅವರೇ ಏನಾದರೂ ವಿನ್ನರ್ ಅಂತ ಅನೌನ್ಸ್ ಆದರೆ ಅಷ್ಟೇ. ಉಷ್ ಫಿಲಮ್ ಹಾಕಿದ್ರು, ಎದ್ರುಕೊಂಡವನೇ. ಸ್ವಲ್ಪ ತಿಂದ ಬಿರಿಯಾನಿ, ಸ್ವಲ್ಪ ತಿಂದ ಅಲ್ಲ, ನೀವೇ ಹೇಳಿ. ಈಗ ಅವ್ರು ಆಲ್ರೆಡಿ ವಿನ್ನರ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಒಂದು ಸ್ಟ್ಯಾಚ್ಯೂಲಿ. ನೋಡಿದ್ರೆ ನಮಗೆಲ್ಲ ಹೇಳೋದು ನೋಡಿದ್ರೆ ಚೀಟಿಲಿ ನಾವು ಮಾರ್ಕ್ ಏನಿದೆ ಅದನ್ನು ಬರೆದುಬಿಟ್ಟು ಬೌಲ್ಗೆ ಹಾಕ್ತಾ ಇದ್ದೀವಿ. ಕೊನೆಯಲ್ಲಿ ಗೊತ್ತಾಗುತ್ತೆ ಯಾರ ಪರ್ಫಾರ್ಮೆನ್ಸ್ ಹೆಂಗೆ ಅಂತ ಹೇಳಿದ್ರು. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಷ್ಟೇ, ಈ ವಿಡಿಯೋ ಇವತ್ತು ಹೀಗಾಗಿತ್ತು. ಆ್ಯಂಡ್ ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ, ಯಾರು ವಿನ್ನರ್ ಆಗ್ತಾರೋ ಏನೋ. ನಾನು ನೋಡಿದ ಮಾತ್ರ ಸಿದ್ದೇಗೌಡರು. ನನಗೆ ಅಷ್ಟು ಡಿಸರ್ವ್ ಇದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ. ಸೊ ನೀವೆಲ್ಲ ನೋಡಿರ್ತೀರಲ್ಲ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ, ಯಾರ್ಯಾರ್ದು ಅಂತ. ಅಷ್ಟೇ. ಮೇ ಬಿ ಅವರು ಝೀ ಕನ್ನಡದವರು ಅಂತ ವಿನ್ ಆಗ್ತಿದ್ದಾರೋ ಏನೋ, ಯಾರಿಗೆ ಗೊತ್ತು. ಅಷ್ಟೇ ಗೈಸ್, ಡಿಸರ್ವ್ ಇರೋರಿಗೆ ಕೊಡಬೇಕಿತ್ತು ಅಂತ ನನಗನ್ನಿಸ್ತು. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಏನೋ ಅಂತ ಇವತ್ತೇ ಗೊತ್ತಾಗುತ್ತೆ. ಊಟ ಮಾಡೋಣ. ಆ್ಯಂಡ್ ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.
ಬಾಯ್ ಬಾಯ್, ಲವ್ ಯು.